ಸಖತ್ತಾಗಿದೆ ವೆದರ್ ಅಂತೂ. ಬಿಸಿನೀರನ್ನ ಕಾಫಿ ಕುಡಿಯೋದಲ್ಲ, ಗುಟುಕ್ 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 ಅಂತ ಕುಡ್ಕೊಂಡ್ಬಿಡ್ಬೇಕು. ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆಯವ್ರ ಬಗ್ಗೆ ಆ ಥರ ನೆಗೆಟಿವ್ ಮಾತಾಡೋದನ್ನ ಬಿಡಿ. ಓಕೆ, ಸೊ ಬೆಟರ್ ನೀವು ಎದ್ಬಿಟ್ಟು ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಅಂದರೆ ಮಾತಾಡೋಕ್ಕೆ ಹೋಗ್ಬಿಡಿ. ಹಾಯ್ ಎವ್ರಿವನ್, ಇಟ್ಸ್ ಮೀ ಸೀಮಾ ರಂಜು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಹೇಳ್ತೀರಾ, ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ ವೆದರ್ ಅಂತೂ. ಸೊ ಇಂಥ ವೆದರಲ್ಲಿ ವರ್ಕೌಟ್ ಮಾಡೋದಂದರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರುತ್ತೆ ನನಗೆ. ನಿನ್ನೆ ಯಾವುದೋ ಆ್ಯಕ್ಚುಲಿ ಶ್ಯಾಂಪು ಹಾಕ್ತೆ ಆಯಿತಾ, ನನ್ನ ಕೂದಲು ಮಾತ್ರ ಕ್ರೇಜಿಯಾಗಿ ಕೂತ್ಕೋತಿದೆ. ಶ್ಯಾಂಪು ವಿತ್ ಕಂಡೀಷ್ನರ್ ಹಾಕಿದ್ದು, ಡಿಟ್ಯಾಂಗ್ಲಿಂಗ್ ಯಾವುದೋ ಒಂದು ಕಂಡೀಷ್ನರ್ ಹಾಕಿದೆ, ಕ್ರೇಜಿ ಸಾಫ್ಟ್ ಅಂದರೆ ಸಾಫ್ಟ್. ನಾನು ಹೆಂಗೆ ಕೂರಿಸಿದ್ರು ಅದು ಕೂರ್ತಾನೆ ಇಲ್ಲ, ಅದ್ರ ಇಷ್ಟ ಬಂದಂಗೆ ಕೂರ್ತಾಯಿದ್ದೆ. ಬಟ್ ಸ್ಟಿಲ್ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನಾನು ಆಲ್ರೆಡಿ ಬಿಸಿನೀರನ್ನ ರೆಡಿ ಮಾಡಿ ಇಟ್ಟು ತೊಗೊಂಬಂದಿದ್ದೀನಿ. ಸೊ ಇವಾಗ ಈ ವೆದರ್ನ ಎಂಜಾಯ್ ಮಾಡಿಕೊಂಡು ಬಿಸಿನೀರನ್ನ ಕುಟ್ಕೊಂಡ್ಬಿಡೋಣ. ಬಿಸಿನೀರನ್ನ ಕಾಫಿ ಕುಡಿಯೋದಲ್ಲ, ಗುಟುಕ್ 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 ಅಂತ ಕುಡ್ಕೊಂಡ್ಬಿಡ್ಬೇಕು. ನನ್ನ ಹೇರ್ನ ಹೆಂಗೆ ಕೂರಿಸ್ಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ, ಅದೇ ಕನ್ಫ್ಯೂಷನ್ ಈಗ. ಅಥವಾ ಈ ಕಡೆ ಚೆನ್ನಾಗುತ್ತೆ, ವಾಟ್ ಎವರ್. ಓಕೆ, ಈಗ ಬಿಸಿನೀರೆಲ್ಲ ಕುಡ್ದಾಗಿದೆ. ಈಗ ನಾವು ನಮ್ಮ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ನಿನ್ನೆಯಿಂದ ಮಳೆ ಬರೋ ಥರ ಎಲ್ಲ ಚಾನ್ಸಸ್ ಇದೆ. ಬಟ್ ನಿನ್ನೆ ನೈಟು ಗುಡುಗು ಮಿಂಚು ಬರ್ತಾಯಿದೆ, ಬಟ್ ಮಳೆ ಬರ್ತಾಯಿಲ್ಲ. ಬೆಳಗ್ಗೆ ನೋಡಿದ್ರೆ ಸೂರ್ಯ ಕಾಣಿಸ್ತಾ ಇಲ್ಲ, ಬಟ್ ಮಳೆ ಮಾತ್ರ ಬರ್ತಾಯಿಲ್ಲ. ಒಂಥರ ಕ್ರೇಜಿ ವೆದರ್ ಅಂದ್ಕೊಳ್ಳಿ. ಈ ಟೈಮಲ್ಲಿ ಲಾಂಗ್ ಡ್ರೈವ್ ಅಂತೆ, ಒಳ್ಳೊಳ್ಳೆ ಪ್ಲೇಸಿಗೆ ಹೋಗೋದಂತೆ, ಮಜಾ ಮಾಡೋದಂತೆ. ಯಾವುದಕ್ಕೂ ಚಾನ್ಸ್ ಸಿಗ್ತಲ್ಲ ದೇವ್ರೇ, ಒಂದೇ ಒಂದು ಚಾನ್ಸ್ ಕೊಡು ನನಗೆ. ಓಕೆ, ಕಮ್ ಲೆಟ್ಸ್ ನಾವು ವರ್ಕೌಟ್ ಮಾಡುವ.
ಸುಸ್ತಾಗೋದು ನನಗೆ ಸೀರಿಯಸ್ಲಿ. ಅವಾಗ ಚೆನ್ನಾಗಿದ್ದಿದ್ದು ಕೂದಲು ವರ್ಕೌಟ್ ಮಾಡಿ ಬರೋ ವರ್ಷದಲ್ಲಿ ಎಲ್ಲ ಹಾಳಾಗ್ಬಿಡ್ತು. ಫಸ್ಟ್ ಹೋಗಿ ಕೋಲ್ಡ್ ಶವರ್ ಮಾಡಬೇಕು. ಫೈನಲಿ ಈಗ ನನ್ನ ಅಪ್ಪರ್ ಬಾಡಿ ವರ್ಕೌಟ್ ಮುಗಿದಿದೆ. ನಾನು ಇವಾಗ 50% ವರ್ಕೌಟ್ ಅಷ್ಟೇ ಮಾಡಿರೋದು, ಇನ್ನೂ 50% ಇತ್ತು. ಬಟ್ ಬೇಡ ಒಂದೇ ಸತಿ ಮಾಡೋದು, ಬಿಕಾಸ್ ಆಲ್ರೆಡಿ 3 ಡೇಸಿಂದ ಲೆಗ್ಗಿಗೆ ಮಾಡ್ತಾಯಿದ್ದೀನಿ, ಲೋವರ್ ಬಾಡಿಗೆ ಮಾಡ್ತಾಯಿದ್ದೀನಿ. ಸೊ ನಮಗೆ ಆಲ್ರೆಡಿ ವಾಕ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವಾಗ ಅಪ್ಪ ಬಾಡಿಗೆ ಮಾಡೋಕ್ಕೆ ಹೋಗಿ ಮತ್ತು ಏನು ಕೆಲಸ ಮಾಡೋಕ್ಕಾಗದಿದ್ರೆ ಕಷ್ಟ ಆಗುತ್ತೆ. ಸೊ ಹೇಳಿದ್ನಲ್ಲ, ಸ್ಲೋ ಆ್ಯಂಡ್ ಸ್ಟಡಿ ಇಸ್ ಬೆಸ್ಟ್ ಆ್ಯಕ್ಚುಲಿ. ಅಪ್ಪ ಬಾಡಿಗೆ ನಾವು ಯಾವುದೇ ಡಂಬಲ್ಸ್ ಇಲ್ಲದೆ ನಮ್ಮ ಬಾಡಿ ವೆಯ್ಟಲ್ಲೇ ಮಾಡುವಂಥ ಎಕ್ಸಸೈಸ್ ಇದೆಲ್ಲ. ಸೊ ಇವಾಗ ನಮ್ಮ ವರ್ಕೌಟ್ ಎಲ್ಲ ಮುಗಿದಿದೆ. ಇದು ನಾನು ನಿಮಗೆ ಮತ್ತೆ ನೆನಪಿಸ್ತಾ ಇದ್ದೀನಿ, ಇದು 5ನೇ ತಿಂಗಳು. ಸೊ ಬಾಯಿ ಮುಚ್ಕೊಂಡು ಎಲ್ಲರೂ ಎದ್ಬಿಟ್ಟು ವರ್ಕೌಟ್ ಮಾಡಿ, ಅಥವಾ ನಿಮ್ಮ ಲೈಫಿಗೆ ಏನು ಬೇಕು, ಏನು ಇಂಪಾರ್ಟೆಂಟ್ ಅದನ್ನು ಮಾಡೋದು ಕಲೀರಿ. ಸೊ ಮರಿಬೇಡಿ, ಅದೇನೋ ಹೇಳ್ತಾರೆ ಗೊತ್ತಾ, ನಮಗೆ ಯಾವುದು ಎಟ್ಕಲ್ಲ ಅದನ್ನು ನಾವು ಕೆಟ್ಟದಾಗೆ ಮಾತಾಡ್ತೀವಿ. ಯಾವಾಗ ಅದು ನಮ್ಗೆ ಎಟ್ಕತ್ತೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೂ ಹೋಗಲ್ಲ. ಸೊ ಇದನ್ನು ನೀವು ಮಾಡಿರ್ತೀರ, ನಾವು ಮಾಡಿರ್ತೀವಿ. ಬೇರೆಯವ್ರ ಬಾಡಿನ ನೋಡಿಬಿಟ್ಟು ವಾವ್ ಏನು ಸಖತ್ತಾಗಿದ್ದಾನೆ ಅಂತ ಒಂದು ಕೈಂಡ್ ಆಫ್ ಪೀಪಲ್ ಆಗಿದ್ದರೆ, ಇನ್ನೊಬ್ಬರು ಅವನೇನೇನು ಸ್ಟೆರಾಯ್ಡ್ ಯೂಸ್ ಮಾಡಿರ್ತಾನೆ, ಅವನು ಈಗ ಸಡನ್ನಾಗಿ ಬಿಸುಕ್ಕಂತ ದಪ್ಪ ಆಗ್ಬಿಟ್ಟ, ಹಂಗೆಲ್ಲ ಏನಿಲ್ಲ ಅಂತ. ಬಟ್ ಅವ್ರ ಎಫರ್ಟ್ ಏನಿದೆ ಅಂತ ನಾವು ಯಾರೂ ನೋಡೋಕ್ಕೆ ಹೋಗಲ್ಲ. ಇವಾಗ ನಾನೇನು ಎಫರ್ಟ್ ಹಾಕ್ತಾಯಿದ್ದೀನಿ ಡೈಲಿ, ಅದೇ ಎಫರ್ಟು ಅವರು 100 ಟೈಮ್ಸ್ ಹಾಕಿರ್ತಾರೆ. ಸೊ ಹಾಗಾಗಿ ಅವ್ರು ಆ ಥರ ಒಂದು ಬ್ಯೂಟಿಫುಲ್ ಬಾಡಿನ ಮೇಂಟೈನ್ ಮಾಡಿರ್ತಾರೆ. ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆಯವ್ರ ಬಗ್ಗೆ ಆ ಥರ ನೆಗೆಟಿವ್ ಮಾತಾಡೋದನ್ನ ಬಿಡಿ, ಓಕೆ? ಸೊ ಬೆಟರ್ ನೀವು ಎದ್ಬಿಟ್ಟು ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಅಂದರೆ ಮಾತಾಡೋಕ್ಕೆ ಹೋಗ್ಬಿಡಿ, ವೇಸ್ಟ್. ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ. ಇವಾಗ ನಾನು ನಿಮಗೆ ಸೆಂಡ್ ಆಫ್ ಕೊಡ್ತಾಯಿದ್ದೀನಿ, ಬಿಕಾಸ್ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಈಗ ಎದ್ದು ರೆಡಿಯಾಗಿ ಆಫೀಸಿಗೆ ಹೋಗಬೇಕು. ಸೊ ಇವಾಗ ನಾನು ಹೋಗಿ ಓಟ್ ಮೀಲ್ ರೆಡಿ ಮಾಡ್ಕೋತೀನಿ, ಮಧ್ಯಾಹ್ನಕ್ಕೆ ಅನ್ನ ರೆಡಿ ಮಾಡ್ಕೋತೀನಿ, ಆ್ಯಂಡ್ ಎಗ್ ರೆಡಿ ಮಾಡ್ಕೋತೀನಿ, ಆ್ಯಂಡ್ ನಾನು ಹೋಗಿ ಕೋಲ್ಡ್ ಶವರ್ ಮಾಡಿ ನಾನು ಆಫೀಸಿಗೆ ಹೊರಡ್ತೀನಿ. ಓಕೆ, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಮತ್ತೆ ನಾಳೆ ಸಿಗುವ, ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾನೆ. ಬಾಯ್. ಆಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರೂ ಮೇಲಲ್ಲ.